ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ. ಆ 2 ಮುಖ್ಯವಾಗಿರ್ತಕ್ಕಂಥ ಅಪ್ಡೇಟ್ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದು ಏನಂತಂದ್ರೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಒಂದು ಗೆಜೆಟ್ ಏನ್ ಪಾತ್ರ ಹೊರಡಿಸಲಾಗಿದೆ. ಯಾವ್ದಕ್ ಸಂಬಂಧಪಟ್ಟಂತೆ ಅಂದ್ರೆ 50% ಪ್ರಮೋಷನ್‌ಗೆ ಸಂಬಂಧಪಟ್ಟಂತೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಂತಂದ್ರೆ ಆ ಹೆಚ್ಚುವರಿ ಶಿಕ್ಷಕರನ್ನ ಈಗ ಈಗ ಖಾಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಆ ಕಡೆ ಏನ್ ಪಾತ್ರ ವರ್ಗಾವಣೆ ಮಾಡ್ತಕ್ಕಂಥದ್ದು. ಅದು ಪ್ರೊಸೆಸ್ ಏನ್ ಪಾತ್ರ ಮಾಡ್ತೀವಿ ಅಂತೇಳಿ ಎರಡು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಒಂದು ನಿನ್ನೆ ಏನ್ ಪಾತ್ರ ನಾವು ಒಂದು ಗೆಜೆಟ್ ನೋಡ್ತೀವಿ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಇಲ್ಲಿ 1ರಿಂದ 5ನೇ ತರಗತಿಯ ಶಿಕ್ಷಕರು ಅಂದ್ರೆ 1 to 5th ಶಿಕ್ಷಕರು, 6 to 8 ಶಿಕ್ಷಕರು ಇವರೆಲ್ಲ ಏನ್ ಪಾತ್ರ ಹೈಸ್ಕೂಲ್ಗೆ ಪ್ರಮೋಷನ್ ಸರ್ಕಾರ ಆ, ಕೊಡ್ತಾ ಇದೆ. ಇಲ್ಲಿ ಯಾವ ರೀತಿ ಅಂತಂದ್ರೆ ಇಲ್ಲಿ 50% ಬೈ ಪ್ರಮೋಷನ್ ಫ್ರಾಮ್ ದ ಕೇಡರ್ ಆಫ್ ಪ್ರೈಮರಿ ಸ್ಕೂಲ್ ಅಂತೇಳಿ, ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಅಂತೇಳಿ. ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ಸ್ನೇಹಿತರೆ 1 to 5th ಶಿಕ್ಷಕರು ಮತ್ತೆ 6 to 8 ಶಿಕ್ಷಕರದಲ್ಲ, ಇವರು ಎಷ್ಟು ಪರ್ಸೆಂಟ್ ಪ್ರಮೋಷನ್ ಆಗ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಒಂದು ರೇಷಿಯೋ ಇದೆ ನೋಡಿ. 60% 1 to 5th, 30% 6 to 8th. ಆಮೇಲೆ ಇಲ್ಲಿ ಕ್ರಾಫ್ಟ್ ಟೀಚರು 4%, ಮ್ಯೂಸಿಕ್ ಟೀಚರು 2%, ಆಮೇಲೆ ಡ್ರಾಯಿಂಗ್ ಟೀಚರು 2%. ಈ ರೀತಿ ಏನ್ ಪಾತ್ರ ಸರ್ಕಾರ ಪ್ರಮೋಷನ್ ಅನ್ನ ಕೊಡ್ತಾ ಇದೆ. ಒಂದು ವಿಚಾರ ಇದು ನೆನ್ಪಿಟ್ಕೊಳ್ಳಿ. ಇದು ರಾಜ್ಯ ಪತ್ರದಲ್ಲಿ ಆದೇಶ ಆಗಿದೆ. ಓಕೆನಾ? ಆ ಸೊ ಇದ್ರ ಮೇಲೆ ಬಹಳಷ್ಟು ಏನ್ ಪಾತ್ರ ನಿಮಗೆ ಅನುಮಾನಗಳು ಹುಟ್ಟಿರ್ಬೋದು. ಸರ್ ಈ ರೀತಿ ಪ್ರಮೋಷನ್ ಕೊಟ್ರೆ ಆ ಮತ್ತೆ ಟೀಚರ್ ಕನ್ಫರ್ಮ್ ಆಗತ್ತಾ ಇಲ್ಲ ಅಂತೇಳಿ ಡೌಟ್ ಇದೆ. ಇಲ್ಲ, ಈಗಾಗಲೇ ಬಹಳಷ್ಟು ಸುಮಾರು ಹುದ್ದೆಗಳು ಖಾಲಿ ಇದೆ. ಮತ್ತೆ ಈ ಒಂದು ಈ ಅಕಾಡೆಮಿಕ್ ಇಯರ್ ಮುಗಿದ ನಂತರ ಮತ್ತೆ ಸುಮಾರು 10,000ಕ್ಕಿಂತ ಹೆಚ್ಚು ಹುದ್ದೆಗಳು ಮತ್ತೆ ರಿಟೈರ್ಡ್ ಆಗ್ತಿದೆ. ಶಿಕ್ಷಕರ ಹುದ್ದೆಗಳಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಇಲ್ಲಿ ಇಲಾಖೆ ಏನ್ ಮಾಡ್ಬೇಕಲ್ಲ ಅದ್ ಮಾಡ್ತಾ ಇದೆ ಅಷ್ಟೇ. ಈಗ 1 to 5th ಅವರಿಗೆ ಪ್ರಮೋಷನ್ ಕೊಡ್ಬೇಕು, 6 to 8 ಗ್ರಾಜುಯೇಟ್ ಟೀಚರ್‌ಗೆ ಪ್ರಮೋಷನ್ ಕೊಡ್ಬೇಕು, ಕೊಡ್ತಾ ಇದೆ ಅಷ್ಟೇ. ಇಲ್ಲೇನ್ ಪಾತ್ರ ಆತಂಕ ಪಡುವಂತದ್ದು ಏನಿಲ್ಲ. ಈಗಾಗಲೇ ಸುಮಾರು ಹುದ್ದೆಗಳು ಖಾಲಿ ಇದೆ. ಅದ್ರ ಬಗ್ಗೆ ಯಾವ್ದೇ ರೀತಿ ಡೌಟ್ ಬೇಡ. ಈ ರೀತಿ ಒಂದು ಇದೆ. ಇದನ್ನ ನಾನು ಟೆಲಿಗ್ರಾಮ್ ಗ್ರೂಪ್‌ಗೆ ಹಾಕ್ತೀನಿ. ಇದನ್ನ ನೋಡ್ಕೊಳ್ಳಿ. ಇನ್ನ ನೆಕ್ಸ್ಟು ಒಂದು ನ್ಯೂಸ್ ಇದೆ. ಏನ್ ನ್ಯೂಸ್ ಅಂದ್ರೆ ಹೆ ಹೆಚ್ಚು ಮಕ್ಕಳಿರುವ ಶಾಲೆಗಳಿಗೆ ವರ್ಗಾವಣೆ, ಶಿಕ್ಷಕರ ಕೊರತೆಗೆ ತಾತ್ಕಾಲಿಕ ಪರಿಹಾರ ಅಂತ ಹೇಳಿದೆ. ಏನ್ ತಾತ್ಕಾಲಿಕ ಪರಿಹಾರ ಇಲ್ಲ. ಈಗ ಆಲ್ರೆಡಿ ಎಷ್ಟು ಶಿಕ್ಷಕರ ಕೊರತೆ ಕರ್ನಾಟಕ ರಾಜ್ಯ ಅನುಭವಿಸ್ತಾ ಇದೆ ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ಆದ್ರೆ ಸರ್ಕಾರ ಒಂದು ಏನು ಮರೆಯನ್ನ ಮಾಡ್ತಕ್ಕಂಥದ್ದು ಅದರ ಒಂದು ಚಾಳಿ ಅದು ಆಸ್ ಯೂಸುವಲ್ ಮಾಡೇ ಮಾಡ್ತದ. ಇಲ್ಲಿ ಏನಾಗ್ತಿದೆ ಅಂದ್ರೆ ಹೆಚ್ಚು ಶಿಕ್ಷಕರನ್ನ ನಾವು 10,000 ಹೆಚ್ಚುವರಿ ಶಿಕ್ಷಕರನ್ನ ಗುರುತಿಸಿದ್ವಿ ಅಂತೇಳಿ ಆ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಕೆ.ವಿ. ತ್ರಿಲೋಕ್ ಚಂದ್ರ ಸರ್ ಅವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಹೆಚ್ಚುವರಿ ಮಾನದಂಡಗಳ ಪ್ರಕಾರ ರಾಜ್ಯದಲ್ಲಿ 10,000 ಶಿಕ್ಷಕರು ಹೆಚ್ಚುವರಿ ಆಗಿದ್ದಾರೆ. ಅವ್ರನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಇವರನ್ನ ವಿದ್ಯಾರ್ಥಿಗಳು ಹೆಚ್ಚಾಗಿರುವ ಶಾಲೆಗಳಿಗೆ ವರ್ಗಾವಣೆ ಮಾಡುತ್ತೇವೆ. ಪ್ರಭಾವಕ್ಕೆ ಮಣಿಯುವುದಿಲ್ಲ. ವರ್ಗಾವಣೆ ಮಾಡಿದ ಮೇಲೆ ಶಿಕ್ಷಕರು ವರದಿ ಮಾಡಿಕೊಳ್ಬೇಕು ಅಂತೇಳಿ ಒಂದು ಖಡಕ್ ಆಗಿರ್ತಕ್ಕಂಥ ಆದೇಶ ಹೊರಡಿಸಿದ್ದಾರೆ. ಓಕೆ, ಯಾಕಂದ್ರೆ ಆಲ್ರೆಡಿ ಬಹಳಷ್ಟು ಫಲಿತಾಂಶ ಕುಸಿದಿದೆ, ಸುಮಾರು ಏನಪ್ಪಾ ಅಂದ್ರೆ ಪ್ರಾಬ್ಲಮ್ಸ್ ಇದೆ, ಮತ್ತೆ ಶಿಕ್ಷಕರ ಕೊರತೆ ಇದೆ. ಇದೆಲ್ಲವೂ ಏನಪ್ಪಾ ಅಂದ್ರೆ ಗಮನಕ್ಕ ಇರೋದ್ರಿಂದ ಈ ರೀತಿ ಒಂದು ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಇದು. ಇದೇನ ನಮ್ಮ ಒಂದು ಆಸ್ಪಿರೆಂಟ್‌ಗೆ ಇದೇನು ಕೆಟ್ಟ ಬೆಳವಣಿಗೆ ಏನಲ್ಲ. ಓಕೆ, ಇಲ್ಲಿ 90% ಆಯಾ ತಾಲೂಕು ವ್ಯಾಪ್ತಿಯೊಳಗನೆ ವರ್ಗಾವಣೆ ಆಗುತ್ತೆ. ಇನ್ನು 5% ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯೊಳಗೆ ವರ್ಗಾವಣೆ ಆಗುತ್ತೆ. ಇನ್ನು 5% ಏನಪ್ಪಾ ಅಂದ್ರ ಆ ಜಿಲ್ಲೆಗೆ ನಿಯುಕ್ತಿ ಅಂದ್ರೆ ಬೇರೆ ಬೇರೆ ಜಿಲ್ಲೆಗೆ ನಿಯುಕ್ತಿ ಪ್ರಕಾರ ಏನಪ್ಪಾ ಅಂದ್ರ ವರ್ಗಾವಣೆ ಆಗತ್ತೆ ಅಂತೇಳಿ ನಾವು ನೋಡ್ತೀವಿ. ಸೊ ಇದು ಪ್ರೊಸೆಸ್, ಇಲಾಖೆಯ ಪ್ರೊಸೆಸ್. ಆ ಇದು ವರ್ಗಾವಣೆ ಆದ್ರ ಸರ್ ಹೆಚ್ಚುವರಿ ಶಿಕ್ಷಕರು ಈ ಕಡೆ ಬಂದ್ರ ಅದ್ ಯಾವ್ದೇ ರೀತಿ ಕೊರತೆ ಬೀಳೋದಿಲ್ಲ. ಆಲ್ಮೋಸ್ಟ್ ಒಂದು 60,000ಕ್ಕಿಂತ ಹೆಚ್ಚು ಉನ್ನತ ಶಿಕ್ಷಣ ತೆಗೆದುಕೊಂಡ್ರೆ ಒಂದು 70,000ಕ್ಕಿಂತ ಹೆಚ್ಚಾಗತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರ ಪ್ರಾಥಮಿಕ ಪ್ರೌಢ ತಗೊಂಡ್ರೆ 60,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಖಾಲಿ ಇದೆ. ಮತ್ತೆ ಈಗ ಅಪ್ಕಮಿಂಗ್ ಇದೇ ಒಂದು 4-5 ತಿಂಗಳೊಳಗಾಗಿನ ಮತ್ತೆ ಏನಪ್ಪಾ ಅಂದ್ರ 10,000 ವೇಕೆನ್ಸಿಗಳು ಖಾಲಿ ಆಗ್ತಾವ. ಓಕೆ, ಇನ್ನ ನಮ್ಮ ಒಂದು ಗಣವೆತ್ತ ಶಿಕ್ಷಣ ಸಚಿವರಾಗಿರ್ತಕ್ಕಂಥವ್ರು 18,000, 20,000, ಇನ್ನೇನು 50,000 ಅಂತೇಳಿ ಅದೊಂದು ಪದ ಯೂಸ್ ಮಾಡಿಲ್ಲ ಇಷ್ಟೇ. 50,000 ಮುಂದೆ ಏನಪ್ಪಾ ಅಂದ್ರ 50,000 ಯೂಸ್ ಮಾಡ್ಬೋದು. ನಿರೀಕ್ಷೆ ಇದೆ ನಮ್ಗೆ, ಯಾವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಅಂತೇಳಿ. ಇವ್ರ ಸ್ಟೇಟ್ಮೆಂಟ್‌ಗೆ ಯಾವುದೇ ರೀತಿ ರಾಜ್ಯದಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಸಹಿತ ಇಲ್ಲ. ಬಹಳಷ್ಟು ನಾವು ಅವ್ರಿಗೆ ಒಂದು ವ್ಯಾಲ್ಯೂ ಕೊಡ್ಬೇಕಂತೇಳಿ ಸುಮಾರು ತಾಳ್ಮೆಯಿಂದ ಬಂದಿದ್ದೀವಿ. ಏನದು 13,000 ಅನ್ನೋದು, 18,000 ಅನ್ನೋದು, 16,000 ಅನ್ನೋದು,
6,000 ಅನ್ನೋದು 7,000 ಯಾವ ರೀತಿ ಇದಕ್ಕೆ ಯಾವುದೇ ರೀತಿ ಏನಪ್ಪಾ ಅಂದ್ರೆ ಬೆಲೆ ಇಲ್ಲ. ಇಲ್ದಂಗ ಆಗ್ಬಿಟ್ಟಿದೆ. ಎಷ್ಟೋ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಬೇಸತ್ತು ಇನ್ನ ನ್ಯೂಸ್ ನೋಡುವಂತ ಸ್ಥಿತಿಗೆ ಯಾರು ಇಲ್ಲ ಇವಾಗ. ಸೊ ಈ ರೀತಿ ಒಂದು ಆ ಶಿಕ್ಷಣ ಸಚಿವರು ಇದ್ದಾರೆ. ಬಟ್ ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಮುಂದೆ. ಏನಾಗ್ತಿದೆ, ನಾವೊಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನಾಗ್ತಿದೆ ರಾಜ್ಯದಲ್ಲಿ ಅಂತ ಅನ್ನೋದು ಸೊ ಕನಿಷ್ಠ ಪ್ರಜ್ಞೆ ಆದ್ರೂ ಆ ದೇವ್ರ ಕೊಡ್ಲಿ, ಅವ್ರಿಗೆ ಭಗವಂತ ಕೊಡ್ಲಿ. ಯಾಕಂದ್ರೆ ಅವರು ಒಂದು ಸ್ಟೇಟ್ಮೆಂಟ್ ಮೇಲೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿಂತಿರ್ತದ. ಎಷ್ಟೋ ವಿದ್ಯಾರ್ಥಿಗಳು ಕಾಲ್ಫರ್ಮ್ ಆಗ್ತದೆ ಅಂತೇಳಿ ಓದುವಂತ ಪ್ರಿಪರೇಷನ್ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಅದನ್ ಬಿಟ್ಟು ಆ ಆ ಬುಡುಬುಡಿಕೆ ಅನ್ಕತೆ ಬರೀ ಹೋದಲ್ಲಿ ಬಂದಲ್ಲಿ ಅಟ್ಟು ಮಾಡ್ತೀನಿ ಇಟ್ಟು ಮಾಡ್ತೀನಿ. ಸೊ ಹಿಂದಿನ ಕಾಲ್ಫರ್ಮ್ ನೋಡ್ರಿ, ಹಿಂದೆ 15,000 ರಿಕ್ರೂಟ್ಮೆಂಟ್ ಆಯ್ತು. ಇಡೀ ಇತಿಹಾಸದಲ್ಲೇ ಅತ್ಯಂತ ವೇಗದ ಗತಿಯಲ್ಲಿ ಆ ರಿಕ್ರೂಟ್ಮೆಂಟ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ಏನಪ್ಪಾ ಅಂದ್ರ ಬಿ.ಸಿ. ನಾಗೇಶ್ ಸರ್ ಅವರು ಆಕ್ಷನ್ ತಗೊಂಡಿದ್ರು ಅದ್ರ ಮೇಲೆ, ಅಂದ್ರೆ ಆ ರಿಕ್ರೂಟ್ಮೆಂಟ್ ಮುಗಿಸ್ಬೇಕಂತೇಳಿ. ಬಟ್ ಅದು ಈಗ ಹೈಯೆಸ್ಟ್ ಏನಪ್ಪಾ ಅಂದ್ರೆ ದೀರ್ಘಾವಧಿನ ತೆಗೆದುಕೊಳ್ತು. ಅಂದ್ರೆ ಕೋರ್ಟ್ ಮುಖಾಂತರ ಕೋರ್ಟ್ ಒಂದಿಷ್ಟು ಅಭ್ಯರ್ಥಿಗಳು ಕೋರ್ಟ್ಗೆ ಹೋದ್ರು. ಸೊ ಆ ರೀತಿ ಅದಾಯ್ತು. ಅದು 13,500 ಫಿಲ್ಅಪ್ ಆಗಿದೆ ಈಗಾಗಲೇ. ಅದನ್ನೂ ಸಹಿತ ಏನಪ್ಪಾ ಅಂದ್ರೆ ನಾವು ಮಾಡೀವಿ. ಇದೆಂತ ಲಜ್ಜೆಗೆಟ್ಟ ಸರ್ಕಾರ ಅಂತೇಳಿ ನಮ್ಗಂತೂ ತಿಳಿತಾ ಇಲ್ಲ. ಅದಕ್ಕೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಂದು ಆಶ್ವಾಸನೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ತಾವೇನಪ್ಪಾ ಅಂದ್ರೆ ನಮ್ಗೆ ಕೈ ಜೋಡಿಸ್ಬೇಕಾಗತ್ತೆ. ಇದು ಒಬ್ಬರಿಂದ ಇಬ್ಬರಿಂದ ಮಾಡ್ತೀವಿ ಅಂತ ಹೇಳಿ ಕೆಲಸ ಅಲ್ಲ. ಈಗಾಗಲೇ ನಾವೊಂದು ಸಂಘಟನೆನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿವಿ. ರಾಜ್ಯದಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ, ಸುಮಾರು ಸಮಸ್ಯೆಗಳಿದೆ. ನಾನು ಮತ್ತೆ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳ್ತೀನಿ. ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಇವ್ರು ಇದೇ ರೀತಿ ಆದ್ರ ಕಲ್ಪನೆ ಮಾಡ್ತಕ್ಕಂಥ ಯಾವ ಉದ್ದೇಶನೂ ಸರ್ಕಾರದ ಮುಂದೆ ಇಲ್ಲ. ಇವ್ರು ಸುಮ್ನೆ ಏನಪ್ಪಾ ಅಂದ್ರೆ ರಾಜಕೀಯವಾಗಿ, ರಾಜಕೀಯ ತೆವಲಿಗಾಗಿ ಹೇಳ್ತಾ ಏನಪ್ಪಾ ಅಂದ್ರೆ ಹಂಗೆ ಕಾಲವನ್ನು ಕಳೀತಾ ಇರ್ತಾರೆ. ಕಲಿಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಇನ್ನೊಂದು ಏನಂದ್ರೆ, ಆ ಈ ಏಜ್ ಆಗ್ತಾ ಇದೆ. ಬಹಳಷ್ಟು ಸುಮಾರು ಜನರು ಪ್ರಾಬ್ಲಮ್ ಅದೇ ಏನಪ್ಪಾ ಅಂದ್ರೆ ಏಜ್ ಬಾರ ಆಗ್ತಾ ಇದೆ. ಅವ್ರನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಮತ್ತೆ ಒಂದಿಷ್ಟು ಜನ ಏಜ್ ಅಂಡ್ ಮೆರಿಟ್ ಮೇಲೆ ಏನಪ್ಪಾ ಅಂದ್ರೆ ಸರ್ ಮಾಡಿಸುವಂತ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಇದಾರೆ. ನೋಡೋಣ, ನಮ್ಮ ಸಂಘಟನೆ ವತಿಯಿಂದ ಅದನ್ನು ಮಾಡ್ತಾ ಇದ್ದೀವಿ. ಅಪ್ಕಮಿಂಗ್ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಇವರು ಈ ರೀತಿ ಹೇಳ್ತಾ ಹೇಳ್ತಾ ಕಾಲ ಕಳೆದ್ರಿಂದ ಯಾವ ನೇಮಕಾತಿಗಳು ಆಗೋದಿಲ್ಲ. ಅದಕ್ಕೆ ನಮ್ಗೆ ಸಾಕಷ್ಟು ಬಾರಿ ಮನವಿ ಕೊಟ್ರುನು ಅದು ಸಾಧ್ಯ ಆಗಿಲ್ಲ. ನಮ್ಗೆ ಇನ್ನು ಒಂದೇ ಒಂದು ದಾರಿ ಇದೆ. ಕೊನೆಯ ದಾರಿ ಏನಪ್ಪಾ ಅಂದ್ರೆ ಕೋರ್ಟ್‌ಗೆ ಏನಪ್ಪಾ ಅಂದ್ರೆ ನಾವು ಹೋಗ್ತಾ ಇದ್ದೀವಿ. ಕೋರ್ಟ್‌ಗೆ ತಯಾರಿಯನ್ನ ಮಾಡ್ಕೊತಾ ಇದ್ದೀವಿ. ಇನ್ನೇನು ಇದೇ ಒಂದು ಮಂತ್ ಅಲ್ಲಿ ನಾವು ಏನಪ್ಪಾ ಅಂದ್ರೆ ಕೋರ್ಟ್‌ಗೆ ಪಿಐಎಲ್ ಅನ್ನ ಹಾಕ್ತೀವಿ. ನಾವು 2 ಪೀಠಗಳು, ಗುಲ್ಬರ್ಗಾ ಮತ್ತು ಧಾರವಾಡ ಪೀಠಗಳಿಗೆ ನಾವು ಪಿಐಎಲ್ ಹಾಕ್ತೀವಿ. ಅದ್ರ ಜೊತೆಗೆ ಬೆಂಗಳೂರು ಎಟ್ ಎ ಟೈಮ್ ಒಂದೇ ಸಮಯಕ್ಕೆ ಏನಪ್ಪಾ ಅಂದ್ರೆ ಪಿಐಎಲ್ ಅನ್ನು ನಾವು ಹಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿಂದನೇ ಏನಾದ್ರು ಡೈರೆಕ್ಷನ್ ಬಂದ್ರೆ ನಾವು ನೀವು ಎಲ್ಲ ಏನಪ್ಪಾ ಅಂದ್ರ ಒಂದು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು. ಈ ರೀತಿ ಆದ್ರೆ ಯಾವುದೇ ಕಾರಣಕ್ಕೂ ನೇಮಕಾತಿನೂ ಆಗೋದಿಲ್ಲ. ಇವ್ರೇನಪ್ಪಾ ಅಂದ್ರೆ ಇವ್ರು ಹೇಳೋದನ್ನು ಬಿಡೋದಿಲ್ಲ. ಎಷ್ಟೋ ಅಭ್ಯರ್ಥಿಗಳು ಮಾನಸಿಕವಾಗಿ ಏನೇನೋ ಪಾಪ ಕಮೆಂಟ್ ಹಾಕ್ತಿರ್ತಾವ. ಯಾಕಂದ್ರೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡ್ಬಿಟ್ಟಾವ. ಏನು ಮಾಡಕ್ಕಾಗಲ್ಲ. ಸೊ ಈ ರೀತಿ ಇರೋದ್ರಿಂದ ನಾವು ಕೋರ್ಟ್ ಒಂದೇ ನಮಗೆ ಏನಪ್ಪಾ ಅಂದ್ರೆ ಪರಿಹಾರ ಅನ್ನುವಂತ ಒಂದು ಮಾತನ್ನ ನಿಮ್ಗೆ ಹೇಳುತ್ತಾ, ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ಏನಪ್ಪಾ ಅಂದ್ರೆ ಈ ವಿಚಾರ ಕೋರ್ಟ್‌ಗೆ ಹಾಕುವಂತ ವಿಚಾರ, ಪಿಐಎಲ್ ಹಾಕುವಂತ ವಿಚಾರವನ್ನ ತಿಳಿಸಿ. ಮತ್ತೆ ನಮ್ಮ ಒಂದು ಸಂಘಟನೆ ಇದೆ. ಆ ಸಂಘಟನೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಒಂದು ದೊಡ್ಡದಾಗಿರ್ತಕ್ಕಂಥ ಸಂಘಟನೆ ಆಗ್ಬೇಕಾಗಿದೆ. ಈಗ ಆಲ್ರೆಡಿ ಎಷ್ಟೋ ಸಂಘಟನೆಗಳು ಬಂದು ಏನೂ ಇಲ್ಲ, ತಮ್ಮ ಸ್ವಾರ್ಥಗೋಸ್ಕರ ಏನಪ್ಪಾ ಅಂದ್ರೆ ಸಂಘಟನೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ನಮ್ದು ಏನಪ್ಪಾ ಅಂತಂದ್ರೆ ಸಂಘಟನೆ ಉದ್ದೇಶ ಒಂದು, ಸರ್ಕಾರಿ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆಗಳು ಉಳಿಬೇಕು ಒಂದನೇದು. ಎರಡನೇದು, ಶಿಕ್ಷಕರ ನೇಮಕಾತಿ ಆಗ್ಬೇಕು. ಸೊ ಶಿಕ್ಷಕರ ಯಾವಾಗ ನೇಮಕಾತಿ ಆಗತ್ತೆ ಆಟೋಮೆಟಿಕ್ಲಿ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳು ಉಳಿತಕ್ಕಂತ ಒಂದು ಉದ್ದೇಶ. ಹಾಗಾಗಿ ಒಂದಿಷ್ಟು ಮೂಲಭೂತ ಸೌಲಭ್ಯಗಳು ಶಾಲೆಗಳಿಗೆ ಇವೆಲ್ಲ ಇದೆ. ನಿನ್ನೆ ಒಂದ್ ಏನಪ್ಪಾ ಅಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಅದನ್ನ ಅಪ್ಲೋಡ್ ಮಾಡ್ಬಾರ್ದಂತ ಸುಮ್ನೆ ಇಟ್ಕೊಂಡ್ ಕೂತಿದೀನಿ. ಒಂದು ಏನಪ್ಪಾ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಬಹಳ ಬ್ಯಾಡ್ ಆಗಿರ್ತಕ್ಕಂಥ ವಿಚಾರ ಇದೆ. ಬಟ್ ಬೇಡ ಅಂತೇಳಿ ನಾನು ಇಟ್ಕೊಂಡ್ ಕೂತಿದ್ದೀನಿ. ಯಾಕಂದ್ರ ನಮ್ ಸಂಘಟನೆ ಇವಾಗ ಏನಪ್ಪಾ ಅಂದ್ರೆ ಆರಂಭ ಆಗಿದೆ. ಬಹಳಷ್ಟು ಜನರಿಗೆ ಇದು ಆ ಅಂದ್ರೆ ಬಹಳಷ್ಟು ಈಗ ಪಿ.ಯು ಅವ್ರ ತ್ರೋ, ಎಚ್.ಎಂ ಅವ್ರ ತ್ರೋ ಏನಾಗಿದೆ ಅಂದ್ರೆ ಅನಾಚಾರಗಳು, ಅತಿಥಿ ಶಿಕ್ಷಕರ ಅನಾಚಾರಗಳು ಒಂದಲ್ಲ ಎರಡಲ್ಲ. ಈ ಕಡೆ ಕಲಬುರಗಿ ಭಾಗದಲ್ಲಿ ಹೋದ್ರೆ ಅಲ್ಲಿರ್ತಕ್ಕಂಥ ಅನಾಚಾರಗಳು ನಮ್ಗೇನಪ್ಪಾ ಅಂದ್ರೆ ಒಂದು ದೊಡ್ಡ ಪಟ್ಟಿನೇ ಸಿಗತ್ತೆ. ಸೊ ಅವುಗಳನ್ನ ನಾನು ಈಗ ಹೇಳಕ್ ಇಷ್ಟ ಪಡೋದಿಲ್ಲ. ಆ ಆದ್ರೂ ಒಂಚೂರು ಏನಪ್ಪಾ ಅಂದ್ರೆ ಹೇಳ್ಬೇಕಂತ ಅನ್ಸತ್ತೆ. ಯಾಕಂದ್ರೆ ಅರ್ಹತೆ ಇಲ್ಲದವ್ರು, ಈಗ ನೋಡ್ರಿ, ಯಾರೋ ಒಬ್ರು ಡಾಕ್ಯುಮೆಂಟ್ ಬಿ.ಎಡ್ ಅದನ್ನ ಡಾಕ್ಯುಮೆಂಟ್ ಇಸ್ಕೋದು, ಬೇರೆ ಯಾರನ್ನೋ ತಂದು ಏನಪ್ಪಾ ಅಂದ್ರೆ ಅವ್ರ ಹೆಸರ ಮೇಲೆ ಬೇರೆದವ್ರು ಶಿಕ್ಷಕರಾಗಿ ಕೆಲಸ ಮಾಡೋದು. ಎಂತ ಒಂದು ಸ್ಥಿತಿಗೆ ಕರ್ನಾಟಕ ರಾಜ್ಯ ಬಂದಿದೆ. ಯಾವ ಒಂದು ಇಲಾಖೆನೂ ಗಮನ ಕೊಡ್ತಾ ಇಲ್ಲ. ಯಾವ ಎಂ.ಎಲ್.ಸಿ, ಎಂ.ಎಲ್.ಎಗಳು ಗಮನ ಕೊಡ್ತಾ ಇಲ್ಲ. ಈ ಶಿಕ್ಷಕರ ನೇಮಕಾತಿ ಆಗ್ಬೇಕು, ತುಂಬೇಕು ಅಂತ ಹೇಳಿ. ಸೊ ಅದಕ್ಕೆ
ಇನ್ನು ಅಪ್‌ಕಮಿಂಗ್ ಏನ್ ಸೆಷನ್ ಇದೆಯಲ್ಲ, ಅಲ್ಲೂ ಸಹ ಏನಪ್ಪಾ ಅಂದ್ರೆ ಶಿಕ್ಷಕರ ಕೊರತೆ ಬಗ್ಗೆ, ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ರಿ ಅಂತೇಳಿ ಈಗ ಆಲ್ರೆಡಿ ನಾವು ಲೆಟರ್‌ನ ಕೊಟ್ಟಿದ್ದೀವಿ. ಸುಮಾರು ಒಂದು ಜನಪ್ರಿಯ ನಾಯಕರಿಗೆ. ನೋಡೋಣ ಏನಾಗುತ್ತೆ ಅಂತೇಳಿ. ಎಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ರು ಏನಪ್ಪಾ ಅಂದ್ರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಧನ್ಯವಾದಗಳು.